ಅಂದ್ರೆ ಇದರಿಂದ ಏನು ಲಾಭ? ಒಂದು ಬ್ರಹ್ಮ ಸಾಕ್ಷಾತ್ಕಾರ ಅಂದ್ರೆ ಅದು ತುಂಬಾ ದೊಡ್ಡ ಲೆವೆಲ್ ಆಗಬಹುದು, ಆದ್ರೆ ಇಮಿಡಿಯೇಟ್ ಆಗಿ ಯಾವ ತರ ನಮ್ಗೆ ಇದರಿಂದ ಲೌಕಿಕ ಏನ್ ಲಾಭ ತಗೊಳ್ಬೇಕು ಆ ಲಾಭ ಸಂಕಲ್ಪ ಮಾಡಿ. ಕರ್ಮದ ಫಲ ಸಂಕಲ್ಪ ಅಧೀನ. ಅಂತರ್ಯಾಗ ಬಹಿರ್ಯಾಗ, ಕರ್ಮ ಫಲ ನಿಮ್ಮ ಸಂಕಲ್ಪ ಅಧೀನವಾಗಿರ್ತದೆ. ನೀವು ಸಂಕಲ್ಪ ಮೋಕ್ಷ ಪ್ರಾಪ್ತಿರ್ತಮ್ಮ ಅಂದ್ರೆ ಅದೇ ರೀತಿಯಾಗಿ ಸಿಗುತ್ತದು, ಸಮಯ ತಗೊಳುತ್ತೆ. ಇಲ್ಲ ನಮಗೆ ಕೋರ್ಟ್ ಕಚೇರಿ ಆಗ್ತದೆ, ಇದು ನಮ್ದು ವಿಜಯ ಆಗಬೇಕು, ಆ ಸಂಕಲ್ಪ ಮಾಡಿ ಆ ಫಲ ಸಿಗ್ತದೆ. ವ್ಯಾಪಾರ ಆಗ್ತಾ ಇಲ್ಲ, ವ್ಯಾಪಾರ ಸಂಕಲ್ಪ ಮಾಡಿ ವ್ಯಾಪಾರ ಬರುತ್ತೆ. ಹಾಗೆ ಸರ್ವವಿದ್ಯಾ ಆಶ್ರಯ ಶ್ರೀವಿದ್ಯಾ. ಸರ್ ನೀವು ಬೇರೆ ಬೇರೆ ವಿದ್ಯೆಯನ್ನು ಪ್ರಯೋಗ ಮಾಡಿ ಏನೇನು ಫಲ ಬೇಕೋ ಇದು ಒಂದರಿಂದಾನೇ ಎಲ್ಲವೂ ಸಿಗುತ್ತೆ. ಇದು ಅದರಲ್ಲಿ ನೀವು ಶ್ರೀಯಂತ್ರ ಪೂಜಾ ಪದ್ಧತಿ ಪುಸ್ತಕ ನೋಡಿರ್ಬೋದು. ನಾವು ಹೇಳಿದ್ದೇವೆ ಅದರಲ್ಲಿ ಬೇರೆ ಬೇರೆ ಕಾಮನಕ್ಕೆ ನಿಮ್ಮ ಕಾಮನೆ ಅಂದ್ರೆ ಇಚ್ಛೆಗೆ ಅನುಸಾರವಾಗಿ ಯಾವ ದ್ರವ್ಯವನ್ನು ಮಾಡಬೇಕು, ಪ್ರಯೋಗ ಮಾಡಬೇಕು ಪೂಜೆಗೆ. ಅದರಲ್ಲಿ 380 ದೇವಿಗಳು ಶ್ರೀಯಂತ್ರದಲ್ಲಿ, 380. ಯಾವ ದೇವಿಗೆ ಯಾವ ಒಂದು ಪುಷ್ಪ ಇಡಬೇಕು, ಯಾವ ದ್ರವ್ಯ ಕೊಡಬೇಕು ಪೂಜೆಗೆ, ಯಾವ ಕಾಮನೆ ಇದ್ರೆ. ಮತ್ತೆ ಹವನ ಮಾಡುವಾಗ ಯಾವ ಕಾಮನೆ ಇದ್ರೆ ಯಾವ ದ್ರವ್ಯದಿಂದ ಹವನ ಮಾಡಬೇಕು, ಎಲ್ಲ ಡಿಫ್ರೆನ್ಸು ಬರ್ದಿದ್ದೀವಿ. ಅದರ ಲೌಕಿಕ ಫಲಕ್ಕೂ ಸಹ ನೀವು ಶ್ರೀವಿದ್ಯೆಯನ್ನು ಶ್ರೀಯಂತ್ರವನ್ನು ಪೂಜಾ ಮತ್ತು ಹವನ ಆದಿ ಪ್ರಯೋಗ ಮಾಡಬಹುದು.